ಜೈ ಶ್ರೀಮನ್ನಾರಾಯಣ. ಶ್ರೀಮತೆ ರಾಮಾನುಜಾಯ ನಮಃ. ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಹೀಗೆ ರಾಮಾನುಜ ಆಚಾರ್ಯರು ಶಂಕು ಚಕ್ರವನ್ನು ಶ್ರೀನಿವಾಸನಿಗೆ ಕೊಡಮಾಡಿದ್ದಾರೆ, ಅರ್ಪಿಸಿದ್ದಾರೆ. ಅದನ್ನು ಧರಿಸಿದಂಥ ಶ್ರೀನಿವಾಸ ಪೂಜೆಗೆ ಅಣಿಯಾಗಿದ್ದಾರೆ. ಅಂದರೆ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಅರ್ಚಕರು, ಅವರು ಬಹಳ ವಿಜೃಂಭಣೆಯಿಂದ ಪೂಜೆಗಳು ನಡೀತಾ ಇದ್ದಾವೆ. ಬಹಳ ಸಂತೋಷ ಆಗಿದೆ ಎಲ್ಲ ಭಕ್ತರಿಗೂ, ಶಿಷ್ಯಂದರಿಗೂ, ಆಚಾರ್ಯ ರಾಮಾನುಜರಿಗೂ. ಹೀಗೆ ಇರಬೇಕಾದ್ರೆ ಏನಾಗುತ್ತೆ, ಅದು ಕುಲೋತ್ತುಂಗ ಚೋಳನಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ರಾಜ ಅವನೊಬ್ಬ ಆ ಪ್ರಾಂತಕ್ಕೆ ರಾಜ್ಯ ಅಲ್ಲ, ಅದನ್ನ ವಹಿಸಿಕೊಟ್ಟವರು ಆ ಕುಲೋತ್ತುಂಗ ಚೋಳನೇ. ಹೀಗಾಗಿ ಅದು ವಿಷಯ ಗೊತ್ತಾಗ್ಲೇಬೇಕು. ಅದು ಯಾದವ ರಾಜ ಹೇಳಿ ಕಳಿಸ್ತಾರೆ, ಹೀಗೀಗೆ ಆಗಿದೆ, ಆಚಾರ್ಯ ರಾಮಾನುಜರು ಅದನ್ನೆಲ್ಲ ನಿವಾರಣೆ ಮಾಡಿದ್ದಾರೆ. ಈ ಮೂರ್ತಿಯನ್ನು ಅವರು ಶ್ರೀನಿವಾಸನ ಮೂರ್ತಿ ಅಂತೇಳಿ ಶಂಕುರ್ ಚಕ್ರವನ್ನು ಧರಿಸಿದ್ದಾರೆ ಶ್ರೀನಿವಾಸ ಅಂತೇಳಿ ಹೇಳಿದಾಗ ಆ ಕುಲೋತ್ತುಂಗ ಚೋಳನಿಗೆ ಬಹಳ ಮೈಯೆಲ್ಲ ಉರಿಯುತ್ತದೆ. ಅದು ವೆಂಕಟೇಶ್ವರ ಅಂದ್ರೆ ನೋಡಿ, ಆ ಕುಲೋತ್ತುಂಗ ಚೋಳನಿಗೆ ಏನಂದ್ರೆ ವೆಂಕಟೇಶ್ವರ ಅಂದ್ರೆ ಈಶ್ವರನೇ ಅಂತೇಳಿ ತಿಳ್ಕೊಂಡ್ಬಿಟ್ಟಿರ್ತಾನೆ. ಅದಕ್ಕಾಗಿ ವೆಂಕಟೇಶ್ವರ ಅಂತೇಳಿ ನಾಮಕರಣ ಮಾಡಿರ್ತಾರಲ್ಲಿ. ಯಾಕಂದ್ರೆ ಕುಲೋತ್ತುಂಗ ಚೋಳನ್ ಗೊತ್ತಾಯ್ತು ಅಂದ್ರೆ ವೆಂಕಟೇಶ್ವರ ಮೂರ್ತಿಯನ್ನು ಸಹ ಧ್ವಂಸ ಮಾಡೋ ಒಂದು ಪರಿಸ್ಥಿತಿ ಬಂದೊದಗುತ್ತೆ ಅಂತ ಹೇಳಿ ಅನೇಕ ನಾರಾಯಣ ವಿಗ್ರಹಗಳನ್ನ, ವಿಷ್ಣುವಿನ ವಿಗ್ರಹಗಳನ್ನ ಧ್ವಂಸ ಮಾಡಿ ಮಾಡಿ ಎಲ್ಲ ತೆಗೆದು ಹಾಕಿ ಬಿಟ್ಟಿರ್ತಾರೆ ದೇವಸ್ಥಾನದಲ್ಲಿರ್ತಂಥ ವಿಗ್ರಹಗಳನ್ನ. ಹೀಗೆ ಇರ್ಬೇಕಾದ್ರೆ ಇದು ಸಹ ಮತ್ತೆ ಶ್ರೀನಿವಾಸನ ವಿಗ್ರಹ ಅಂತೇಳಿ ತೆಗಿತಾರೆ ಅಂತೇಳಿ ವೆಂಕಟೇಶ್ವರ ಅಂತೇಳಿ ಇರೋದ್ರಿಂದ, ಆ ಹೆಸರಿರೋದ್ರಿಂದ ಅವನಿಗೆ ಸ್ವಲ್ಪ ಸಮಾಧಾನ ಇರ್ತದೆ ಕುಲೋತ್ತುಂಗ ಚೋಳನಿಗೆ. ಇದು ವೆಂಕಟೇಶ್ವರ ಅಂದ್ರೆ ಈಶ್ವರನ ವಿಗ್ರಹ ಅಂತ ತಿಳ್ಕೊಂಡಿರ್ತಾನೆ. ಇಲ್ಲಿ ಯಾದವ ರಾಜ ಏನ್ ಮಾಡಿರ್ತಾನೆ ಅಂದ್ರೆ ಆ ಆಚಾರ್ಯ ರಾಮಾನುಜರ ಆ ಒಂದು ಏನವರು ಅವರಿಗೆ ಕೊಟ್ಟಿರ್ತಾರಲ್ಲ, ಏನಂದ್ರೆ ಈ ವಿಗ್ರಹವನ್ನು ಪರಿವರ್ತನೆ ಮಾಡಿರ್ತಾರೆ, ಅದನ್ನ ಅವರಿಂದಲೇ ಆಗಿರುತ್ತಲ್ಲ, ಅವರೇ ಸೂಚನೆ ಕೊಟ್ಟಿರ್ತಾರೆ, ಹೀಗೆ ಮಾಡೋಣ ಅಂತೇಳಿ ಸೂಚಿಸಿರ್ತಾರೆ. ಹೀಗಾಗಿ ಆ ಯಾದವ ರಾಜ ಏನ್ ಮಾಡ್ತಾನೆ, ತಾನೂ ಸಹ ಆ ರಾಮಾನುಜ ಆಚಾರ್ಯರ ಶಿಷ್ಯ ಆಗಿ ಪರಿವರ್ತನೆಗೊಳ್ತಾನೆ, ಶ್ರೀ ವೈಷ್ಣವ ಪಂಥಕ್ಕೆ ಸೇರ್ಪಡೆ ಆಗ್ತಾನೆ. ನೋಡಿ, ಅದು ಸಹ ಗೊತ್ತಾಗುತ್ತೆ ಕುಲೋತ್ತುಂಗ ಚೋಳನಿಗೆ. ಸರಿ ಬಿಡು, ರಾಜೇಂದ್ರ ಪ್ರಾಂತದ ರಾಜ ಏನಾರ ಮಾಡ್ಕೊಳ್ಳಿ, ಆದರೆ ಈ ರಾಮಾನುಜ ಆಚಾರ್ಯ ಇದಾರಲ್ಲ, ಇವರಿಂದಲೇ ಇದೆಲ್ಲ ಆಗಿದ್ದು, ಇವರಿಂದಲೇ ಆ ರಾಜ ಕೂಡ ಪರಿವರ್ತನೆಗೊಂಡ ಮತ್ತು ಆ ವೆಂಕಟೇಶ್ವರನ ಮೂರ್ತಿ ಶ್ರೀನಿವಾಸನ ಮೂರ್ತಿ ಅಂತೇಳಿ ಎಲ್ಲರಿಗೂ ಗೊತ್ತಾಗುವಂತೆ ಮಾಡಿದ್ದು ರಾಮಾನುಜರು ಅಂತೇಳಿ ರಾಮಾನುಜರ ಮೇಲೆ ಬಹಳ ಕೋಪ ಬಂದ್ಬಿಡುತ್ತದೆ. ಕೋಪ ಬಂದು ಏನ್ ಮಾಡ್ತಾನೆ ಕುಲೋತ್ತುಂಗ ಚೋಳ, ಇಷ್ಟು ಜನ ಸೈನಿಕರನ್ನ ಕಳಿಸ್ತಾನೆ, ಒಂದಿಬ್ಬರನ್ನ ಮುಖಂಡರನ್ನ, ಅಂದ್ರೆ ಅಲ್ಲಿ ಇರ್ತಕ್ಕಂಥ ಏನು ಇರ್ತಾರಲ್ಲ ಆ ರಾಜನ ಆಸ್ಥಾನದಲ್ಲಿ ಕೆಲವೊಬ್ರು ಇರ್ತಾರೆ, ಆ ವೇದ ಪಂಡಿತರು, ಅವರಲ್ಲಿ ಅಸಿಸ್ಟೆಂಟ್ಗಳು ಏನು ಇರ್ತಾರಲ್ಲ, ಅವರನ್ನ ಜೊತೆಗೆ ಕಳಿಸ್ತಾನೆ. ಒಂದಿಬ್ಬರನ್ನ, ಹೋಗಪ್ಪ, ಹೋಗಿ ಆಚಾರ್ಯರ ಜೊತೆ ನೀವು ಮಾತಾಡ್ರಿ, ಈ ಸೈನಿಕರಿಗೆ ಗೊತ್ತಾಗೋದಿಲ್ಲ ಅಂತೇಳಿ ಒಬ್ಬರ ಅನುಭವ ಇರ್ತಕ್ಕಂಥ ವೇದಗಳನ್ನ ತಿಳಿದುಕೊಂಡಿರ್ತಕ್ಕಂಥ ಇಬ್ಬರ ಶಿಷ್ಯಂದರನ್ನ, ಅಲ್ಲಿ ಇರ್ತಕ್ಕಂಥ ವೇದ ಪಂಡಿತರ ಇಬ್ಬರು ಶಿಷ್ಯಂದರನ್ನ ಕೊಟ್ಟು ಕಳಿಸ್ತಾನೆ. ಜೊತೆ ಕೊಟ್ಟು ಒಂದು 4 ಜನ ಸೈನಿಕರನ್ನು ಕೊಟ್ಟು, ಕುದುರೆಗಳನ್ನು ಕೊಟ್ಟು ತಿರುಮಲಕ್ಕೆ ಬರ್ತಾರೆ. ಅವರು ಬಂದು ಅಲ್ಲಿ ಕೇಳ್ತಾರೆ, ಅವ್ರು ಗೊತ್ತಿರೋದಿಲ್ಲ ರಾಮಾನುಜರಂದ್ರೆ ಯಾರು ಅಂತೇಳಿ ಅರ್ಚಕರ ಕೇಳ್ತಾರೆ. ಅಲ್ಲಿ ರಾಮಾನುಜರು ಅವಾಗ ಏನಂದ್ರೆ ಅಲ್ಲಿ ಒಳಗಡೆ ಧ್ಯಾನ ಮಾಡ್ತಾ ಇರ್ತಾರೆ. ಆ ಬೆಳಗ್ಗೆ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ತೀರ್ಥ ಸ್ವೀಕಾರ ಮಾಡಿ, ಪ್ರಸಾದ ಸ್ವೀಕಾರ ಮಾಡಿ ಬಂದು ಅಲ್ಲಿ ಆ ಒಂದು ಕೋಣೆಯಲ್ಲಿ ಅವರು ಧ್ಯಾನಮಗ್ನರಾಗಿರ್ತಾರೆ. ಅಲ್ಲಿ ಕೂರತ್ತಾಳ್ವಾರ್ ಮತ್ತು ಮಹಾಪೂರ್ಣರು ಮತ್ತು ಇನ್ನುಳಿದ ಶಿಷ್ಯನಿರ್ತಾರೆ. ಮುಖ್ಯವಾಗಿ ಇವರೇ ಅಲ್ಲ, ಕೂರತ್ತಾಳ್ವಾರ್ ಮಹಾಪೂರ್ಣರು ಅಲ್ಲಿ ಹೊರಗಡೆ ಇರ್ತಾರೆ. ಇದ್ದಾಗ ಇವರು ಬಂದದ್ದನ್ನು ನೋಡ್ತಾರೆ. ನೋಡಿ ಇಲ್ಲಿಗೆ ಬಂದು ಕೂರತ್ತಾಳ್ವಾರ್ಗೆ ಕೇಳ್ತಾರೆ ಅವರು,
ಆ ಇಬ್ಬರು ಶಿಷ್ಯಂದರು ಏನಿರ್ತಾರಲ್ಲ ಪಂಡಿತೋತ್ತಮರ ಶಿಷ್ಯಂದರು, ಅವರು ಇಬ್ಬರು ಬಂದು ಕೇಳ್ತಾರೆ, ಇಲ್ಲಿ ರಾಮಾನುಜ ಆಚಾರ್ಯರಿದ್ದರೆ ಯಾರು? ನಮಗೆ ಕುಲೋತ್ತುಂಗ ಚೋಳ ಮಹಾರಾಜರು ಕಳಿಸಿದ್ದಾರೆ, ಅವರನ್ನು ಕರೆದುಕೊಂಡು ಬರಲಿಕ್ಕೆ ಹೇಳಿದ್ದಾರೆ. ಅವರಂತಾರೆ, ಏನಕ್ಕೆ ಕರೆದುಕೊಂಡು ಬರ್ಲಿಕ್ಕೆ ಹೇಳಿದ್ದಾರಪ್ಪ, ಏನು ವಿಷಯ ಏನು ಹೇಳು ಅಂದರೆ, ಇಲ್ಲ ನಾವೆಲ್ಲ ಏನು ಹೇಳಿಕ್ಕಾಗೋದಿಲ್ಲ, ರಾಜರು ಗೊತ್ತು, ಅವರು ಹೇಳಿದ್ದನ್ನು ನಾವು ಪಾಲಿಸೋರು ನಮಗೇನು ಗೊತ್ತಿಲ್ಲ ಅಂತ ಹೇಳಂದಾಗ ಕೂರತ್ ಆಳ್ವಾರ್ಗೆ ಒಂದು ಉಪಾಯ ಉಳಿಯುತ್ತೆ. ಇವ್ರು ಏನೋ ಈ ರೀತಿ ಬಂದಿದ್ದಾರಂದ್ರೆ ಇವರು ಆಚಾರ್ಯರನ್ನ ಏನು ಮಾಡ್ತಾರೋ ಗೊತ್ತಿಲ್ಲ, ಅವನು ಬಹಳ ಕ್ರೂರ ರಾಜ, ಅವನು ಕುಲೋತ್ತುಂಗ ಚೋಳ. ಆಚಾರ್ಯರನ್ನ ಮುಗಿಸಿದ್ರೆ ಏನು ಮಾಡಬೇಕು, ಅವರ ಪ್ರಾಣ ತೆಗೆದರೆ ಮುಂದೆ ಅನೇಕ ಕೆಲಸ ಕಾರ್ಯಗಳು ಆಗೋದಿದೆ ಆಚಾರ್ಯರಿಂದ. ಇನ್ನು ಈ ವಿಶಿಷ್ಟಾದ್ವೈತ ಪಂಥ ಮತ್ತು ಶ್ರೀ ವೈಷ್ಣವ ಪಂಥಕ್ಕೆ ಬಹಳ ಅವರು ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಅವರಿಂದ ಇನ್ನೂ ಅನೇಕ ಕೆಲಸಗಳು ಆಗೋದಿದೆ. ಅವರು ಹೋದರೆ ತೊಂದರೆ ಆಗುತ್ತೆ, ಅವರು ಇನ್ನು ಬದುಕಿ ಬರೋದಿಲ್ಲ ಅಂತಕ್ಕಂಥದ್ದು ಈ ಕೂರತ್ತಾಳ್ವರಿಗೆ ಗೊತ್ತಾಗುತ್ತೆ. ಅವಾಗ ಅವರು ಗಡಿಬಿಡಿಯಿಂದ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಆಚಾರ್ಯ ರಾಮಾನುಜರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಏನಿಲ್ಲ ಆಚಾರ್ಯರೇ, ನೀವು ಹಾಕಿಕೊಂಡ ಈ ಕಾಷಾಯ ವಸ್ತ್ರ ನನಗೆ ಕೊಡಿ, ನನ್ನ ಶ್ವೇತ ಬಿಳಿ ವಸ್ತ್ರ ನೀವು ಧರಿಸ್ಕೊಳ್ಳಿ ಅಂತೇಳಿ. ಅವ್ರಿಗೆ ಗಾಬರಿ ಆಗ್ತದೆ, ಯಾಕೆ ಕೂರತ್ತೆ, ಯಾಕಪ್ಪ ಏನಾಯ್ತು ಯಾಕೆ ಅಂತ ಕೇಳಿದ್ರೆ, ಅದೆಲ್ಲ ಏನು ಕೇಳಬಾರ್ದು, ನೀವು ನನಗೆ ಹೇಳಿದ್ದನ್ನು ನೀವು ಮಾಡಿ ಅಷ್ಟೇ ಅಂದ್ರೆ. ಹೌದು ಏನು ಅಂತ ಹೇಳಿದರೆ, ಇಲ್ಲ ಈ ರೀತಿ ರಾಜ ಹೇಳಿ ಕಳಿಸಿದ್ದಾನೆ, ಅದಕ್ಕಾಗಿ ನಾನೇ ಹೊರಡ್ತೇನೆ, ನಾನೇ ರಾಮಾನುಜ ಆಚಾರ್ಯ ಅಂತ ಹೇಳಿ ಏನೋ ಮಾಡಿ ಬರುತ್ತೇನೆ, ನೀವು ಹೋದರೆ ಮತ್ತೆ ತೊಂದರೆ ಆಗ್ತದೆ, ಹೇಳಿಕ್ಕಾಗೋದಿಲ್ಲ, ಅವನು ಕ್ರೂರಿ ರಾಜ, ಆದ್ದರಿಂದ ನಾನು ಆಸ್ಥಾನಕ್ಕೆ ಹೋಗ್ತೇನೆ, ನಾನೇ ಆಚಾರ್ಯ ರಾಮಾನುಜ ಅಂತೇಳಿ ಹೇಳ್ಕೊಂಡು ಹೋಗ್ತೇನೆ ಅಂತೇಳಿ ಹೇಳಿದೆ. ಹಾಗೆ ಹೀಗೆ ಮಾಡಿ ಒಪ್ಪಿಸ್ತಾರೆ ಅವರು. ಅವರ ಆಚಾರ್ಯ ರಾಮಾನುಜರಿಗಿಲ್ಲ ಒಲ್ಲಂತಾರವರು. ಅದೇ ಹಾಗೆ ಕಾಷಾಯ ವಸ್ತ್ರ ನಿನಗೆ ಕೊಡೋದೇನು, ನಾನು ಶ್ವೇತ ವಸ್ತ್ರ ಈ ಬಿಳಿ ವಸ್ತ್ರ ಧಾರಣೆ ಮಾಡೋದೇನು, ನಾನು ಸನ್ಯಾಸಿ, ಇದನ್ನೆಲ್ಲ ನಾನು ಧರಿಸಬಾರ್ದಪ್ಪ ಅಂತೇಳಿದ್ರೆ ಕೇಳೋದಿಲ್ಲ. ಇಲ್ಲ ಕೊಡಲಿಲ್ಲ ಅಂದರೆ ನೋಡಿ, ಆ ಶ್ರೀನಿವಾಸನ ಆಣೆ ನನ್ನ ಆಣೆ ಅಂತಂದಾಗ ಮತ್ತೆ ಬೇರೆ ದಾರಿ ಇಲ್ಲ. ಕೊಡ್ತಾರೆ, ಕೊಟ್ಟು ಅದಲಿ ಬದಲಿ ಮಾಡಿಕೊಳ್ತಾರೆ ಈ ವಸ್ತ್ರಗಳನ್ನು. ಅದಲಿ ಬದಲಿ ಮಾಡಿಕೊಂಡು ರಾಮಾನುಜರು ಶ್ವೇತ ವಸ್ತ್ರ ಬಿಳಿ ವಸ್ತ್ರಗಳನ್ನು ಧರಿಸ್ಕೊಂಡು ಬರ್ತಾರೆ. ಕೂರತ್ತಾಳ್ವಾರ್ ಕಾಷಾಯ ವಸ್ತ್ರಗಳನ್ನು ಧರಿಸ್ಕೊಂಡು ಬಂದು ಅಲ್ಲಿ ಇರ್ತಕ್ಕಂಥ ಚೋಳ ರಾಜೆಯನ್ನು ಕಳಿಸಿರ್ತಾನೆ, ಅವ್ರ ಮುಂದೆ ಬಂದು ನಿಂದಿರ್ತಾರೆ, ನಾನೇ ರಾಮಾನುಜ. ಅವ್ರ ಜೊತೆಗೆ ಮಹಾಪೂರ್ಣರು ತಯಾರಾಗ್ತಾರೆ. ಕೂರತ್, ನೀನು ಒಬ್ಬರೇ ಹೋಗಬೇಡಪ್ಪ, ನಾನು ಬರ್ತೇನೆ ಜೊತೆಗೆ, ಇಬ್ಬರು ಹೋಗೋಣ ಒಬ್ರಿಗೊಬ್ಬರು, ಯಾಕಂದರೆ ಅಲ್ಲಿ ಏನಾಗ್ತದೆ ಏನಿಲ್ಲ, ಇಬ್ಬರು ಒಬ್ರಿಗೊಬ್ಬರು ಇದ್ರೆ ಒಳ್ಳೆಯದು ಅಂಥೇಳಿ ಏನು ಮಾಡ್ತಾರೆ, ಮಹಾಪೂರ್ಣರು ಜೊತೆ ಆಗ್ತಾರೆ ತಯಾರಾಗಿ ಹೊರಡಲಿಕ್ಕೆ. ನೋಡಿ ಹೇಗಿದೆ ಇಲ್ಲಿ ವಿಚಿತ್ರ ಅಂದರೆ, ಆ ಕೂರತ್ತ ಆಳ್ವಾರ್ ನೋಡಿ ಎಷ್ಟೊಂದು ಕಾಳಜಿ, ಎಷ್ಟೊಂದು ಪ್ರೀತಿ, ಪ್ರೇಮ, ಒಂದು ಭಕ್ತಿ, ಆಚಾರ್ಯರ ಮೇಲೆ ಒಂದು ನಂಬಿಕೆ, ಅವರನ್ನು ಉಳಿಸ್ಬೇಕು, ಮುಂದೆ ಈ ಪಂಥಕ್ಕೆ, ಶ್ರೀ ವೈಷ್ಣವ ಪಂಥಕ್ಕೆ ಇನ್ನೂ ಅನೇಕ ಕೆಲಸಗಳಾಗೋದಿದೆ ಅಂತೇಳಿ ಅವ್ರ ಮೇಲೆ ಎಷ್ಟೊಂದು ಕಾಳಜಿ ವಹಿಸಿ ತಾನೇ ಹೋಗಲಿಕ್ಕೆ ತಯಾರಾಗಿದ್ದಾನೆ ಕೂರತ್ತ ಆಳ್ವಾರ್ ಜೊತೆಗೆ ಮಹಾಪೂರ್ಣರು. ಅವರು ಆ ಬಂದಿರತಕ್ಕಂಥ ಕುಲೋತ್ತುಂಗ ಚೋಳರ ಸೈನಿಕರ ಜೊತೆ ಹೊರಡಲಿಕ್ಕೆ ತಯಾರಾಗ್ತಾರೆ. ಹೋಗೋದಕ್ಕೂ ಮುಂಚೆ ಒಂದು ವಿಷಯ ಹೇಳ್ತಾರೆ ಕೂರತ್ತಾಳ್ವಾರ್ ಮತ್ತು ಮಹಾಪೂರ್ಣರು ಆಚಾರ್ಯರಿಗೆ. ನೋಡಿ ಆಚಾರ್ಯರೇ, ನೀವೇ ಇಲ್ಲಿ ಇರಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾನೆ ಕೂರತ್ತಾಳ್ವಾರ್. ಮಹಾಪೂರ್ಣರು ಅಂತಾರೆ, ರಾಮಾನುಜ ಇಲ್ಲಿ ಇರೋದು ಬೇಡ, ನೀವು ಇದರಿಂದ ತೊಂದರೆ ಆಗ್ತದೆ. ಒಂದು ವೇಳೆ ನಾವು ಹೋದ ಮೇಲೆ ಗೊತ್ತಾಯಿತು ಇವರು ರಾಮಾನುಜರಲ್ಲ ಅಂಥೇಳಿ ಗೊತ್ತಾದರೆ ಏನು ಶಿಕ್ಷೆ ಕೊಡ್ತಾರೋ ಅದು ನಾವು ಅನುಭವಿಸ್ಲಿಕ್ಕೆ ತಯಾರಿದ್ದೀವಿ. ಆದರೆ ಮತ್ತೆ ಇಲ್ಲಿಗೆ ಬರ್ತಾನೆ ಆ ರಾಜ, ಜನರನ್ನು ಕಳಿಸ್ತಾನೆ, ಕಳಿಸಿ ನಿನ್ನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಮತ್ತೆ ನಿನಗೆ ತೊಂದರೆ ಆಗ್ತದೆ, ನೀನು ಮತ್ತೆ ಹೋಗಬೇಕಾಗ್ತದೆ, ಅವಾಗ ನಿನಗೆ ಮತ್ತೆ ಪ್ರಾಣ ಭಯ ಆಗ್ತದೆ. ಇದೆಲ್ಲ ಬೇಡ, ನೀನು ಇಲ್ಲಿ ಇರೋದು ಬೇಡ ಅಂಥೇಳಿ ಆ ತಿರುಮಲ ನಂಬಿಯವ್ರನ್ನ ಕರೀತಾರೆ. ಕರೆದು ಎಲ್ಲ ವಿಷಯ ವಿವರವಾಗಿ ಹೇಳ್ತಾರೆ. ಹೇಳಿ, ಇಲ್ಲಿ ಆಚಾರ್ಯರನ್ನ ಇಲ್ಲಿ ಉಳಿಸ್ಕೋಬೇಡಿ, ಈ ತಿರುಮಲದಲ್ಲಿ ಇರೋದು ಬೇಡ,
ಅಂತ ಹೇಳಿದಾಗ ಎಲ್ಲವನ್ನು ಯೋಚನೆ ಮಾಡಿರ್ತಕ್ಕಂಥ ಆ ತಿರುಮಲ ನಂಬಿಯವರು ಅದಕ್ಕೆ ಒಪ್ಕೊಳ್ತಾರೆ. ಹೌದು, ಆ ರಾಜ ಬಹಳ ಕ್ರೂರಿ ಇದ್ದಾನೆ, ರಾಮಾನುಜರಿಗೆ ತೊಂದರೆ ಆಗುತ್ತೆ ಆಚಾರ್ಯರಿಗೆ ಅಂತೇಳಿ ಆ ಶಿಷ್ಯಂದರಲ್ಲಿ ಬಂದಿರ್ತಾರಲ್ಲ, ರಾಮಾನುಜ ಆಚಾರ್ಯರ ಜೊತೆ ಶಿಷ್ಯಂದರು ಮತ್ತು ಕೆಲವೊಬ್ಬರನ್ನು ಜೊತೆ ಮಾಡಿ, ಅಂದರೆ ಒಂದಿಬ್ಬರನ್ನ ಜೊತೆ ಮಾಡಿ ಕಳಿಸ್ತಾರೆ. ಅಂದರೆ ದಾರಿ ಗೊತ್ತಿರಬೇಕಲ್ಲ. ಈಗ ಅವರು ರಾಮಾನುಜರು ಮತ್ತು ಇನ್ನುಳಿದ ಆ ಜನರ ಶಿಷ್ಯಂದರು ಏನು ಮಾಡಬೇಕಂದ್ರೆ ಈ ರಾಜ್ಯ ಬಿಟ್ಟು ಹೋಗಬೇಕು. ಚೋಳ ರಾಜ್ಯವನ್ನು ಬಿಟ್ಟು ಹೋದರೆ ಮಾತ್ರ ಅವರಿಗೆ ಪ್ರಾಣ ಭಯ ಇರೋದಿಲ್ಲ. ಈಗ ನಮ್ಮ ಬಾರ್ಡರ್ ಇರ್ತಾವೆ ನೋಡಿ, ದೇಶದ ಬಾರ್ಡ್ರಿಂದ ಒಂದು ಬಾರ್ಡ್ರಿಂದ ಇನ್ನೊಂದು ಬಾರ್ಡರ್ಗೆ ಹೋದಾಗ ಆ ದೇಶ ಅಂತ ಅಂತೀವಿ, ಆ ದೇಶಕ್ಕೆ ಹೋದಾಗ ಈ ದೇಶದ ಭಯ ಇರೋದಿಲ್ಲ. ಹೀಗಿರಬೇಕಾದ್ರೆ ಈ ರಾಜ್ಯವನ್ನು ಬಿಟ್ಟು ನಾವು ಹೋದರೆ ಸುರಕ್ಷಿತವಾಗಿ ಇರ್ತೇವೆ ಅಂತೇಳಿ ರಾಮಾನುಜರಿಗೆ ಅನಿಸುತ್ತೆ. ಆವಾಗ ತಿರುಮಲ ನಂಬಿಯವರು ಹೇಳಿರ್ತಕ್ಕಂಥ ಮಾತನ್ನು ಅವರು ಒಪ್ಕೊಂಡು ತಯಾರಾಗ್ತಾರೆ. ಕೆಲವು ಶಿಷ್ಯಂದರ ಜೊತೆಗೆ ಅವರು ಆ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೊರಡೋಕ್ಕೆ ತಯಾರಾಗ್ತಾ ಇದ್ದಾರೆ. ಇಲ್ಲಿ ಕೂರತ್ತಾಳ್ವಾರ್ ಮತ್ತು ಮಹಾಪೂರ್ಣರಿಬ್ಬರು ಏನು ಸೈನಿಕರನ್ನು ಕೊಟ್ಟು ಕಳಿಸಿರ್ತಾನೆ ಚೋಳ ರಾಜ್ಯ, ಅವರ ಜೊತೆಗೆ ಈ ಚೋಳ ರಾಜ್ಯಕ್ಕೆ ಅಂದರೆ ಅವರ ಏನು ಅರಮನೆ ಇರುತ್ತೆ ಅಲ್ಲಿಗೆ ಹೊರಟು ನಿಂತಿದ್ದಾರೆ, ತಯಾರಾಗಿದ್ದಾರೆ. ಇವರು ಆ ಚೋಳರಾಜನ ಅರಮನೆಗೆ ಹೊರಡಲಿಕ್ಕೆ ತಯಾರಾಗಿ ನಿಂತಿದ್ದಾರೆ. ಆಚಾರ್ಯರು ಈ ಬೆಟ್ಟವನ್ನು ಸಪ್ತಗಿರಿಯನ್ನು ಇಳಿದು ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಹೊರಡಲಿಕ್ಕೆ ತಯಾರಾಗಿದ್ದಾರೆ. ಇಬ್ಬರು ಬೇರೆ ಬೇರೆ ದಿಶೆಯಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಬೆಳೆಸಿ ಏನು ಮಾಡ್ತಾರೆ, ಕೂರತ್ ಆಳ್ವಾರ್ ಮತ್ತು ಮಹಾಪೂರ್ಣರು ಚೋಳರಾಜನ ಆಸ್ಥಾನಕ್ಕೆ ಬರ್ತಾರೆ. ಬಂದಾಗ ರಾಜ ಪಾಪ ಬಹಳ ಮರ್ಯಾದೆಯಿಂದ ಅವರನ್ನು ಕರ್ಕೊಂಡು ಅಲ್ಲಿ ದರ್ಬಾರ್ ನಡೀತಾ ಇರುತ್ತೆ, ಪಂಡಿತರಿರ್ತಾರೆ ಮತ್ತು ಅನೇಕ ಅಲ್ಲಿ ವಿದ್ವಾಂಸರಿರ್ತಾರೆ, ಹಿರಿಯರಿರ್ತಾರೆ ಮತ್ತು ಮಂತ್ರಿಗಳು ಎಲ್ಲರೂ ಸೇರಿಕೊಂಡಿರ್ತಾರೆ. ಇವರು ಸಲುವಾಗಿ ಕಾಯ್ತಾ ಇರ್ತಾರಲ್ಲ, ಇವರು ಅದೇ ಸಮಯಕ್ಕೆ ಬಂದು ಒಳಗಡೆ ಹೋದಾಗ ಅಲ್ಲಿ ಸಭೆ ನಡೀತಾ ಇರುತ್ತೆ. ಅಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ, ಆಚಾರ್ಯ ರಾಮಾನುಜರೇ ಕೂತ್ಕೊಳ್ಳಿ ಅಂತೇಳಿ. ಅವ್ರಿಗೇನು ಗೊತ್ತು, ಚೋಳರಾಜನಿಗೆ ಇವರನ್ನೇ ಆಚಾರ್ಯ ರಾಮಾನುಜರ್ ಅಂತೇಳಿ ನಂಬಿಕೆ. ಕಾಷಾಯ ವಸ್ತ್ರ ಇದೆ, ಪುಂಡ್ರ ಧಾರಣೆ ಮಾಡಿದ್ದಾರೆ, ಆಚಾರ್ಯರ ಥರ ಕಾಣ್ತಾ ಇದ್ದಾರೆ. ಕೂರತ್ತಾಳ್ವರು ಸಹ ಅವರಿಗೂ ಎಲ್ಲ ವಿದ್ಯೆಗಳು ಗೊತ್ತು, ವಿದ್ವಾಂಸರು ಅವರು, ಪಂಡಿತರಲ್ಲ, ಅವರು ಎಲ್ಲ ಕಲ್ತ್ಕೊಂಡಿರ್ತಾರೆ. ಅವರೇ ತಾನೇ ಎಲ್ಲ ಈ ಬ್ರಹ್ಮಸೂತ್ರವನ್ನು ಬಾಯಿಪಾಠ ಮಾಡಿಕೊಂಡು ಆಚಾರ್ಯರಿಗೆ ಹೇಳಿದ್ದು. ನೋಡಿ ಎಂಥ ವಿದ್ವಾನರಲ್ಲ ಅವರು. ಹೀಗೆ ಅಲ್ಲಿ ಕುಳಿತುಕೊಂಡಾಗ ಆವಾಗ ರಾಜ ಹೇಳುತ್ತಾನೆ, ನೋಡಿ ಆಚಾರ್ಯರೇ, ನಾನೊಂದು ಷರತ್ತು ವಿಧಿಸ್ತೇನೆ. ನೀವು ಪಂಡಿತರು ಅಂತ ಗೊತ್ತು ನಮಗೆ, ಎಷ್ಟೋ ವೇದಗಳನ್ನು ಪಾಂಡಿತ್ಯವನ್ನು ಹೊಂದಿದ್ದೀರಾ. ನಮ್ಮ ಅಲ್ಲಿ ಇರ್ತಕ್ಕಂಥ ಈ ಏನು ಪಂಡಿತರಿದ್ದಾರೆ, ಪಂಡಿತೋತ್ತಮರ ಜೊತೆ ನೀವು ಚರ್ಚೆ ಮಾಡಬೇಕು. ಚರ್ಚೆಯಲ್ಲಿ ನೀವು ಗೆದ್ದರೆ ನಿಮ್ಮನ್ನು ನಾನು ಬಿಡುತ್ತೇನೆ, ನೀವು ನಿಮ್ಮ ಸ್ವಸ್ಥಾನಕ್ಕೆ ಹೊರಟು ಹೋಗಬಹುದು. ಸೋತರೆ ನಾನು ಶಿಕ್ಷೆ ಕೊಡುತ್ತೇನೆ. ಆ ಶಿಕ್ಷೆ ಏನನ್ನೋದು ಆ ನಂತರ ಸೋತ ಮೇಲೆ ನಿರ್ಧಾರ ಆಗುತ್ತೆ ಅಂಥೇಳಿ ಚೋಳ ರಾಜ ಹೇಳ್ತಾನೆ. ಹೇಳಿದಾಗ ಇವರಿಗೆ ಬಹಳ ಗಾಬರಿ ಆಗ್ತದೆ, ಏನು ಮಾಡಬೇಕು ಅಂತೇಳಿ. ಆಯಿತು, ಸರಿ ಒಪ್ಕೊಳ್ಳೋಣ, ಬೇರೆ ದಾರಿ ಏನಿದೆ. ಚೋಳ ರಾಜ ಈ ಚರ್ಚೆಗೆ ಕರೀತಾ ಇದ್ದಾನಂದರೆ ಇದರ ಹಿಂದೆ ಏನಿದೆ ಅಂತಕ್ಕಂಥದ್ದು ಗಾಬರಿ ಅವರಿಗೆ. ಸರಳವಾಗಿ ಹೇಳ್ಬೋದಾಗಿತ್ತು ಏನೋ. ಮತ್ತೆ ಚೋಳ ರಾಜ ಅಂತಾನೆ, ಏನೋ ಆಚಾರ್ಯರೇ, ನೀವು ಅಲ್ಲಿ ಆ ಶ್ರೀನಿವಾಸನ ಮೂರ್ತಿಯನ್ನು, ಆ ಮೂರ್ತಿಗೆ ಪೂಜೆ ಮಾಡಲಿಕ್ಕೆ ಹೇಳಿದರಂತೆ, ಶಂಕುಚಕ್ರ ಧಾರಣೆ ಮಾಡಿಸಿದ್ದೀರಂತೆ, ಎಲ್ಲ ತಿಳಿದುಕೊಂಡೇ ನಾವು ನಿಮ್ಮನ್ನು ಇಲ್ಲಿ ಕರೆಸಿದ್ದೇವೆ. ಈ ಚರ್ಚೆಯಲ್ಲಿ ನೀವು ಭಾಗವಹಿಸಿ ಗೆದ್ದರೆ ನಿಮಗೆ ನಾವು ಬಿಟ್ಟು ಬಿಡುತ್ತೇವೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಈ ಕಡೆ ನೋಡಿ, ಆ ತಿರುಮಲ ಸಪ್ತಗಿರಿಯನ್ನು ಆ ಬೆಟ್ಟ ಇಳಿದುಕೊಂಡು ಆಚಾರ್ಯರು ಮತ್ತು ಶಿಷ್ಯಂದರು ಈ ರಾಜ್ಯವನ್ನು ತೊರೆದು ಬೇರೆ ರಾಜ್ಯಕ್ಕೆ ಹೊರಡಬೇಕಂತೇಳಿ ಅವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ ಕಾಡಿನಲ್ಲಿ. ಹೀಗಿರಬೇಕಾದ್ರೆ ಒಂದು ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ.
ಆ ಶ್ರೀಮಂತ ಏನಂದರೆ ಭಾಳ ಹಣ ಸಂಪಾದನೆ, ಎಷ್ಟೋ ಗೃಹಗಳು ಅಂದರೆ ಬಿಲ್ಡಿಂಗ್ಗಳಿರ್ತವೆ, ಕಾರ್ಗಳಿರ್ತವೆ, ಬಂಗಲೆ ಇರ್ತದೆ, ಆಳು ಕಾಳು, ದೊಡ್ಡ ದೊಡ್ಡ ಕಂಪನಿಗಳಿಗೆ ಅವನು ಒಡೆಯನಾಗಿರ್ತಾನೆ. ಒಳ್ಳೆ ದೊಡ್ಡ ಬಿಸ್ನೆಸ್ ಇರ್ತದೆ, ವ್ಯಾಪಾರಸ್ಥ, ದೊಡ್ಡ ವ್ಯಾಪಾರಸ್ಥ. ಅವನು ಹಣ ಗಳಿಸ್ಬೇಕು ಅಂಥೇಳಿ ಭಾಳ ಸಂತೋಷದಿಂದ ವ್ಯವಹಾರ ನಡೆಸ್ತಾ ಇರ್ತಾನೆ. ಆದರೆ ಅವನಿಗೆ ಏನಂದರೆ ದಾನ ಧರ್ಮ ಮಾಡೋದರಲ್ಲಿ ಆಸಕ್ತಿ ಇರುವುದಿಲ್ಲ, ಯಾರಿಗೂ ಒಂದು ಪೈಸೆ ಕೊಡ್ತಿರೋದಿಲ್ಲ, ಸಂಬಳವನ್ನು ಮಾತ್ರ ಕೊಡ್ತಿರ್ತಾನೆ. ಅವರಿಗೆ ಯಾವುದೇ ರೀತಿಯ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡೋದಾಗಲಿ ಸಹಾಯ ಮಾಡೋದಾಗಲಿ ಮಾಡ್ತಿರೋದಿಲ್ಲ ಕೆಲಸಗಾರರು. ಅಂತಹ ಒಂದು ಶ್ರೀಮಂತ ಅವನು ಇತ್ತೀಚೆಗೆ ಪ್ರಾರಂಭ ಮಾಡಿ ಒಳ್ಳೆ ಹೆಸರು ಪಡ್ಕೊಂಡಿರ್ತಾನೆ. ಮೊದಲು ಏನು ಇರೋದಿಲ್ಲ, ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ವ್ಯವಹಾರವನ್ನು ದೊಡ್ಡ ಪ್ರಮಾಣಕ್ಕೆ ತೆಗೆದುಕೊಂಡು ಹೋಗಿ ಅವನು ಒಂದು ಒಳ್ಳೆಯ ಹೆಸರು ಮಾಡಿಕೊಂಡಿರ್ತಾನೆ. ಒಳ್ಳೆಯ ಕಂಪನಿ ಅಂಥೇಳಿ, ಆ ಕಂಪನಿಯ ಓನರ್, ಮಾಲೀಕ ಅಂಥೇಳಿ ಹೆಸರು ಪಡ್ಕೊಂಡಿರ್ತಾನೆ. ಹೀಗೆ ಇರಬೇಕಾದ್ರೆ ಅವ್ರಿಗೆ ಅನ್ನಿಸ್ತದೆ, ಹೆಂಡ್ತಿ ಪಾಪ ಒಳ್ಳೆಯವಳು ಇರ್ತಾಳೆ, ನೋಡ್ರಿ ದೇವರು ಇಷ್ಟೆಲ್ಲ ಕೊಟ್ಟಿದ್ದಾನೆ, ನಾವು ಒಬ್ಬ ಗುರುಗಳನ್ನು ಕರೆಸಿ ಅವರಿಗೆ ಪಾದ ಪೂಜೆ ಮಾಡಬೇಕಂತ ಮಾಡಿದ್ದೇನೆ. ಯಾರೋ ಗುರುಗಳು ಬಂದಿದ್ದಾರಂತೆ, ಸ್ವಾಮಿಗಳು. ಅವರು ಅಯೋಧ್ಯೆಯಿಂದ ಬಂದಿದ್ದಾರೆ, ಕಾಶಿಯಿಂದ ಬಂದಿದ್ದಾರೆ, ಎಲ್ಲ ಕ್ಷೇತ್ರಗಳನ್ನು ಸುತ್ಕೊಂಡು ಬಂದಿದ್ದಾರೆ. ಕಾಶಿ ವಿಶ್ವನಾಥನ, ಅಯೋಧ್ಯೆ ಶ್ರೀರಾಮನ ಆಶೀರ್ವಾದ ನಾವು ಪಡಿಬೇಕಂದ್ರೆ ಇಲ್ಲಿ ಇರ್ತಕ್ಕಂಥ ಸಂಚಾರ ಮಾಡಿ ಬಂದಿರತಕ್ಕಂಥ ಸ್ವಾಮಿಗಳನ್ನು ಕರೆಸೋಣ, ಅವರಿಗೆ ಪಾದ ಪೂಜೆ ಮಾಡೋಣ, ಅವರಿಂದ ಆಶೀರ್ವಾದ ಪಡೆಯೋಣ ಅಂತೇಳಿ ಹೇಳಿದಾಗ ಏನೋ ಮನಸ್ಸು ಹೇಳ್ತಾಳೆ ಅಂತೇಳಿ ಒಪ್ಕೊಳ್ತಾನೆ. ಒಪ್ಕೊಂಡು ಸ್ವಾಮಿಗಳನ್ನು ಕರೆಸ್ತಾರೆ. ಕರೆಸಿ ಇವನೇನಂದರೆ ಸ್ವಾಮಿಗಳ ಯೋಗಕ್ಷೇಮ ವಿಚಾರಣೆ ಮಾಡೋದು ಬಿಡುತ್ತಾನೆ. ಅವರಿಗೆ ಸ್ವಾಗತ ಬಯಸಿ ಒಳಗಡೆ ಕರ್ಕೊಂಡೋಗಿ ಎಲ್ಲ ತನ್ನ ಬಿಲ್ಡಿಂಗ್ ತೋರಿಸ್ತಾನೆ. ಮನೆಯನ್ನು, ದೊಡ್ಡದಾದ ಅರಮನೆ ಅಂತ ಒಂದು ಮನೆ, ಬಂಗಲೆ ಎಲ್ಲವನ್ನು ತೋರಿಸ್ತಾನೆ. ತೋರಿಸಿ ತನ್ನ ಬೆಡ್ರೂಮಿಗೆ ಕರ್ಕೊಂಡು ಬರ್ತಾನೆ. ನೋಡಿದರೆ ಬಂಗಾರದ ಮಂಚ, ಒಳ್ಳೆಯ ಹಾಸಿಗೆ, ಬೆಡ್, ಆಮೇಲೆ ಬಂಗಾರದ ತಟ್ಟೆಗಳು, ಬಂಗಾರದ ಬಟ್ಟಲುಗಳು, ಬಂಗಾರದ ಚಮಚಗಳು, ಎಲ್ಲ ದೊಡ್ಡ ಶ್ರೀಮಂತ ಇರ್ತಾನೆ. ಎಲ್ಲವನ್ನು ಪಡ್ಕೋಬೇಕಂತೇಳಿ ಅನೇಕ ಒಳ್ಳೊಳ್ಳೆ ಕಾರುಗಳನ್ನು ಖರೀದಿ ಮಾಡಿರ್ತಾನೆ. ಆ ಬೆಡ್ರೂಮ್ನಲ್ಲಿ ಒಂದು ವಾರ್ಡ್ರೋಬ್ ಇರುತ್ತೆ, ಅಂದರೆ ಅಲಮಾರಿ ಅಂತ ಹೇಳ್ತೀವಲ್ಲ, ಆ ವಾರ್ಡ್ರೋಬ್ ಗ್ಲಾಸಿಂದ ಅದನ್ನು ಮುಚ್ಚಲ್ಪಟ್ಟಿರ್ತದೆ. ಅದರ ಒಳಗಡೆ ಏನಂದರೆ ಕೆಲವೊಂದು ವಿಗ್ರಹಗಳಿರ್ತವೆ, ದೇವರ ವಿಗ್ರಹಗಳು. ಆ ನಂತರ ಚಿಕ್ಕದಾದ ಆ ಕಮಲದ ಹೂಗಳಿರ್ತವೆ, ಸ್ವರ್ಣ ಕಮಲದ ಹೂಗಳು. ಸ್ವಾಮಿಗಳು ಕೇಳ್ತಾರೆ, ಏನು ಸಾಹುಕಾರ್ಯ, ಎಲ್ಲ ಮೂರ್ತಿಗಳೆಲ್ಲ ಇದೆ ನಿಜ, ಈ ಅಲಮಾರಿಯಲ್ಲಿ, ಶೋಕೇಸಲ್ಲಿ ಇವನೇನು ಇಟ್ಟಿದ್ದೀರಲ್ಲ ನೀವು, ಈ ಕಮಲಗಳು ಏನು ಅಂದರೆ ಸ್ವರ್ಣ ಕಮಲಗಳು ಸ್ವಾಮೀಜಿ. ಎಷ್ಟಿದ್ದಾವೆ? 100 ಇದ್ದಾವೆ ಸ್ವರ್ಣ ಕಮಲಗಳು. ನಾನು ಇನ್ನೂ ನಿಮ್ಮ ಆಶೀರ್ವಾದ ಪಡೆದು ಈ ಒಂದು ತಿಂಗಳಲ್ಲಿ ಇನ್ನೂ 8 ಕೋಟಿ ಗಳಿಸುವಂಗೆ ನನಗೆ ಆಶೀರ್ವಾದ ಮಾಡಿ. ಈ 1 ತಿಂಗಳ 2 ತಿಂಗಳಲ್ಲಿ 108 ಕೋಟಿ ಆಗುತ್ತೆ. 100 ಇವು ಸ್ವರ್ಣ ಕಮಲಗಳಿದ್ದಾವೆ. 1 ಕೋಟಿ ನಾನು ಸಂಪಾದನೆ ಮಾಡಿದಂಗೆಲ್ಲ 1 ಸ್ವರ್ಣ ಕಮಲ ಮಾಡಿ ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾನೆ. ಇದು ನನ್ನ ನೆನಪಿಗಾಗಿ. ಅವು ನೋಡಿದಂಗೆಲ್ಲ ನನಗೆ ಭಾಳ ಸಂತೋಷ ಆಗ್ತದೆ. 100 ಕೋಟಿ ಗಳಿಸಿದಂಥ ಇದು ನನಗೆ ಸಂತೋಷ ಆಗುತ್ತೆ, ನೋಡಿದಂಗೆಲ್ಲ ನಾನು ಸಂತೋಷ ಪಡ್ತೇನೆ. ಸರಿ ಸಾಹುಕಾರ್ಯ, ಇದೇನಿದು ಕಾಟು ಇದೆಲ್ಲ ನೋಡಿ, ಇದು ಬಂಗಾರದಿದೆಯಲ್ಲ, ಇದರ ಮೇಲೆ ಒಳ್ಳೊಳ್ಳೆ ಹಾಸಿಗೆ ಹಾಸಿದ್ದೀರಾ, ಎಷ್ಟೊತ್ತು ನಿದ್ದೆ ಮಾಡ್ತೀರಾ ಇದರ ಮೇಲೆ ಅಂತೇಳಿ ಕೇಳ್ತಾರೆ ಅವರು. ಕೇಳಿದಾಗ ನಗತಾ ಹೇಳ್ತಾನೆ ಸಾಹುಕಾರ, ಇದರ ಮೇಲೆ ಏನು ನಿದ್ದೆ ಮಾಡೋದು ಬಂತು, ಇದರ ಮೇಲೆ ಮಲಕೊಂಡು ನಿದ್ದೆನೇ ಬರೋದಿಲ್ಲ ನನಗೆ. ಅಂದಮೇಲೆ ಈ ಬೆಡ್ಡು, ಈ ಕಾಟು ಏನಕ್ಕೆ ನೀವು ನಿದ್ದೆ ಮಾಡೋದಿಲ್ಲ ಇದರ ಮೇಲೆ ಅಂದರೆ ಏನಕ್ಕೆ? ಇಲ್ಲ, ನಾನು ನಿದ್ದೆ ಮಾಡ್ತೇನೆ, ಸ್ವಲ್ಪ ಕಾಲ ಮಾತ್ರ, ಬೆಳಗಿನ ಜಾವದಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಆಗ್ತದೆ ಅಂದಾಗ, ಹೌದು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀರಾ, ಇಷ್ಟೆಲ್ಲ ಇದೆ, ಇನ್ನೂ ಆಸೆ ಅಲ್ಲ ಈ ಸಾಹುಕಾರಗೆ ಅಂತೇಳಿ ಯೋಚನೆ ಮಾಡ್ತಾರೆ. ಇನ್ನೂ 8 ಬೇಕಂತೆ, 108 ಬೇಕಂತೆ.
ಇವನಲ್ಲಿ ನೋಡಿದರೆ ನಿದ್ದೆ ಇಲ್ಲ, ಬಿ ಪಿ ಇದೆ, ಶುಗರ್ ಇದೆ, ಅನೇಕ ರೋಗಗಳು ಸೇರಿಕೊಂಡಿದೆ ದೇಹದಲ್ಲಿ. ದಾನ ಧರ್ಮ ಇಲ್ಲ, ಪೂಜೆ ಪುನಸ್ಕಾರಗಳಿಲ್ಲ. ಪಾಪ ಹೆಂಡತಿ ಸತಿ ಪೂಜೆ ಮಾಡ್ತಾಳೆ, ಅದರಿಂದ ಇವನಿಗೆ ಅನುಕೂಲ ಇದೆ. ಇವು ನೋಡಿದರೆ ಆಸೆ ಪಡ್ತಾ ಇದ್ದೇನೆ 108 ಕೋಟಿ ಆಗಬೇಕಂತೆ. 108 ಕೋಟಿ ಆಗುತ್ತೆ ಅಥವಾ 108 ಆಂಬುಲೆನ್ಸೇ ಬರುತ್ತೆ, ಕಾದು ನೋಡಬೇಕು ಅಂತ ಒಂದು ಈ ಆಸೆ ಇರಬೇಕು. ಈ ದುರಾಸೆ ಬಂದಿರತಕ್ಕಂಥ ಈ ಸಾಹುಕಾರ ಅಂಥೇಳಿ ಮನಸ್ಸಲ್ಲಿ ಅನ್ಕೊತಾರೆ ಸ್ವಾಮಿಗಳು. ಸರಿ ಅಂಥೇಳಿ ಕರ್ಕೊಂಡು ಬಂದು ಅವರಿಗೆಲ್ಲ ಪಾದ ಪೂಜೆ ಮಾಡ್ತಾರೆ. ಎಲ್ಲ ಮಾಡಿ ಅವ್ರಿಗೆಲ್ಲ ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಆಗುತ್ತೆ. ಆದಮೇಲೆ ಸ್ವಾಮಿಗಳು ಹೊರಡ್ತಾರೆ. ಹೊರಡು ನಿಂತಾಗ ಅವ್ರಿಗೆಲ್ಲ ಏನು ತಾಯಿ ಏನು ಇರ್ತಾಳಲ್ಲ ಸಾಹುಕಾರನ ಹೇಳ್ತಿ, ಏನೋ ಒಂದು ಕಾಣಿಕೆ ಅದೆಲ್ಲ ಕೊಟ್ಟು ಕಳಿಸ್ತಾರೆ. ಕಳಿಸಿದಾಗ ಸ್ವಲ್ಪ ಮುಂದೆ ಹೋದ ಮೇಲೆ ಆ ಸ್ವಾಮೀಜಿ ಏನು ಮಾಡ್ತಾರೆ, ಆ ಸಾಹುಕಾರನ ಒಬ್ಬರನ್ನೇ ಕರೀತಾರೆ. ನೀವು ಒಬ್ಬರೇ ಬನ್ನಿ ಇಲ್ಲಿ ಅಂತೇಳಿ. ಆ ಸಾಹುಕಾರ ಹೇಳ್ತಿ ಅಲ್ಲಿ ನಿಂತಿರ್ತಾಳೆ. ಅವಳಿಗೆ ಅನುಮಾನ ಆಗುತ್ತೆ, ಒಬ್ಬರನ್ನೇ ಕರೀತಿದ್ದಾರೆ, ಏನು ಹೇಳ್ತಾರೋ ಏನೋ ಗುಟ್ಟು, ಏನೋ ಒಂದು ಗುಟ್ಟು ಹೇಳ್ತಿದ್ದಾರೆ. ಆಮೇಲೆ ತಿಳ್ಕೊಂಡ್ರಾಯ್ತು ಅಂತೇಳಿ ಸಾಹುಕಾರ ಅಲ್ಲಿ ಹೋದಾಗ ಇವರೇನು ಮಾಡ್ತಾರೆ, ಈ ಸನ್ಯಾಸಿಗಳು ಒಂದು ಅಂಗವಸ್ತ್ರ ಕೊಡ್ತಾರೆ ಕೈಗೆ. ನೋಡಪ್ಪ, ಇದು ಅಂಗವಸ್ತ್ರ ನಂದು, ಕಾಷಾಯ ಅಂಗವಸ್ತ್ರ, ನಾನು ಸನ್ಯಾಸಿ ಅಲ್ಲ, ಇದು ಇಟ್ಕೊಂಡಿರು. ಕಾಷಾಯ ಅಂಗವಸ್ತ್ರ ಕೊಡ್ತಾರೆ, ಎಲ್ಲ ಕಾಷಾಯ ವಸ್ತ್ರಗಳನ್ನು ಕೊಡ್ತಾರೆ ಅವರಿಗೆ. ಅವ್ರು ಧರಿಸಿರ್ತಕ್ಕಂಥ ಏನು ವಸ್ತ್ರಗಳಿರ್ತವೆ ಹೆಚ್ಚು ಇಟ್ಕೊಂಡು ಬಂದಿರ್ತಾರೆ ಅವರಲ್ಲಿ, ಇಲ್ಲ ಶಿಷ್ಯಂದ್ರಲ್ಲಿ ಇರ್ತದಲ್ಲ, ಅದನ್ನೆಲ್ಲ ಕೊಟ್ಟು ಹೇಳ್ತಾರೆ ಇವನ್ನೆಲ್ಲ ತೆಗೆದುಕೊಂಡು ಬರಬೇಕು. ಯಾವಾಗಂದರೆ ನೋಡಿ, ನಿಮಗಿನ್ನ ಹೆಚ್ಚಿನ ವಯಸ್ಸಾಗಿದೆ, ನನಗೆ ಹುಟ್ಟಿದವರು ಸಾಯಲೇಬೇಕು, ಒಂದಿಲ್ಲ ಒಂದಿನ ಸಾಯಲೇಬೇಕು. ನಿಮಗಿಂತಲೂ ಮೊದಲು ನಾನೇ ಸಾಯುತ್ತೇನೆ, ನನಗೆ ಹೆಚ್ಚಿನ ವಯಸ್ಸಾಗಿದೆ, ನೀವು ಇನ್ನೂ ಕಿರಿಯರು, ಇನ್ನೂ ಭಾಳ ಬದುಕಬೇಕಾದವರು. ಅದಕ್ಕೆ ನಾನು ಸತ್ತ ಮೇಲೆ ನಾನು ಹೊರಟು ಹೋಗ್ತೇನಲ್ಲ, ಆಮೇಲೆ ನೀವು ಹೇಗೂ ಬರ್ತೀರಲ್ಲ, ಯಾವಾಗೋ ಒಂದು ದಿವಸ ನೀವು ಮರಣ ಹೊಂದಿ ಬರ್ತಿರಲ್ಲ. ಬರಬೇಕಾದರೆ ಈ ಕಾಷಾಯ ವಸ್ತ್ರಗಳನ್ನು ಜೊತೆಗೆ ತೆಗೆದುಕೊಂಡು ಬನ್ನಿ. ಅಲ್ಲಿ ಅನುಕೂಲ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ಬೇಕು. ಅಲ್ಲಿ ಸ್ವರ್ಗಕ್ಕೆ ಹೋದಾಗ, ವೈಕುಂಠಕ್ಕೆ ಹೋದಾಗ ಯಾವ ವಸ್ತ್ರಗಳು, ನನಗೆ ಕಾಷಾಯ ವಸ್ತ್ರಗಳು ಬೇಕಾಗುತ್ತೆ, ಇದನ್ನು ತಗೊಂಡು ಬನ್ನಿ ಅಂತೇಳಿ ಹೇಳ್ತಾರೆ. ಏನೋ ಒಂದು ಹುಳ ಬಿಡುತ್ತಾರೆ ಅವರು ಸಾಹುಕಾರನಿಗೆ. ಅವನು ಸಂತೋಷದಿಂದ ಆ ವಸ್ತ್ರಗಳನ್ನು ತೊಗೊತಾನೆ. ತೊಗೊಂಡು ಆಯಿತು ಸ್ವಾಮಿ, ಆಯಿತು ಸ್ವಾಮಿ, ಆಯಿತು, ಅಷ್ಟೇ ಆಗಲಿ, ನೀವು ಹೇಳ್ದಂಗೆ ನಾನು ತರ್ತೇನೆ. ನೀವು ಹೋದ ಮೇಲೆ ನಾನು ಬರ್ತೇನಲ್ಲ, ಹೇಗೂ ನಂದು ಮರಣ ಆಗುತ್ತೆ ಒಂದು ದಿನ, ನಾನು ಬರ್ತೇನೆ, ಬರಬೇಕಾದ್ರೆ ಇವು ತೆಗೆದುಕೊಂಡು ಬರ್ತೇನೆ ಅಂತೇಳಿ ಹೇಳ್ತಾರೆ. ಹೇಳಿದಾಗ ಸರಿ ಅಂತೇಳಿ ಏನು ಮಾಡ್ತಾರೆ, ನಿಧಾನಕ್ಕೆ ಸ್ವಾಮೀಜಿ ಹೊರಡ್ತಾರೆ. ಇವನು ಬರ್ತಾನೆ. ಹೆಂಡ್ತಿ ಹತ್ರ ಬಂದಾಗ ಹೆಂಡ್ತಿ ಕೇಳ್ತಾಳೆ, ಏನ್ರಿ ಏನು ಹೇಳಿದರು ನಿಮ್ಗೊಬ್ಬರಿಗೆ ಕರೆದಂತ? ಈ ರೀತಿ ಹೇಳಿದರು, ಕಾಷಾಯ ವಸ್ತ್ರ ಕೊಟ್ಟಿದ್ದಾರೆ, ನಾನು ಹೇಗೂ ಮೊದಲು ಸಾಯ್ತೀನಿ, ಆನಂತರ ನೀನು ಬರ್ತೀಯಲ್ಲ, ಬರುವಾಗ ತೆಗೆದುಕೊಂಡು ಬರಬೇಕು ಅಂತೇಳಿ ಹೇಳ್ತಿ. ಹಣೆ ಬಡ್ಕೊತಾಳೆ. ಅಲ್ರಿ, ನಿಮಗೇನು ಬುದ್ಧಿ ಗಿದ್ದಿದೆಯಾ? ಇಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು. ಬರೇ ಹಣ ಗಳಿಸೋದು ಇದು ಅಷ್ಟೇ ಗೊತ್ತು ನಿಮಗೆ, ಏನೂ ಗೊತ್ತಿಲ್ಲ ನೋಡ್ರಿ ನಿಮಗೆ. ಅಲ್ರಿ, ಸತ್ತವ್ರು ಯಾರು ಒಯ್ತಾರೆ ನೀವನ್ನೆಲ್ಲ? ಕಾಷಾಯ ವಸ್ತ್ರ ಹೆಂಗೆ ಒಯ್ತೀರಿ ನೀವು? ನಿಮ್ಮಲ್ಲಿ ಇರ್ತಕ್ಕಂಥ ಆಸ್ತಿ ಪಾಸ್ತಿ ವಸ್ತ್ರ ಒಡವೆನೇ ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಸ್ವಾಮೀಜಿ ಕೊಟ್ಟಿರ್ತಕ್ಕಂಥ ಕಾಷಾಯ ವಸ್ತ್ರ ಹೆಂಗ್ರಿ ಒಯ್ತೀರಿ ನೀವು? ಯಾರು ಒಯ್ತಾರೆ ಹೇಳ್ರಿ? ಸತ್ತವ್ರು ಎಲ್ಲಾರ ಪ್ರಪಂಚದಲ್ಲಿ ನೋಡಿರಿ ನೀವು ಏನು ಒಯ್ದಿದ್ದು? ಅವನಿಗೆ ಅರಿವಾಗ್ತದೆ, ಹೌದಲ್ಲ, ಇದು ಗೊತ್ತೇ ಆಗಲಿಲ್ಲ ನನಗೆ ಅಂತೇಳಿ ಓಡೋಗ್ತಾನೆ. ಅವರು ಗೊತ್ತವರು ಸ್ವಾಮೀಜಿ ನಿಧಾನಕ್ಕೆ ಹೋಗ್ತಾ ಇರ್ತಾರೆ. ಇನ್ನೇನು ಹೋಗಿ ಕಾರ್ ಹತ್ಕೋಬೇಕು, ವಾಹನ ಅಂತೇಳಿ ಅಲ್ಲಿ ನಿಂತ್ಕೊಂಡಿರ್ತಾರೆ. ಇವನು ಹೋಗಿ, ಸ್ವಾಮೀಜಿ ನನಗೆ ಇದೇನು ಅರ್ಥ ಆಗಲಿಲ್ಲ, ತೊಗೊಂಡ್ಬಿಟ್ಟಿದ್ದೆ ನಾನು ಕಾಷಾಯ ವಸ್ತ್ರನ, ಇದನ್ನು ಹೇಗೆ ಅಂತೇಳಿ ಪಾಪ ಗಂಡ ಹೆಂಡತಿ ಬರ್ತಾರೆ. ಅವರು ಬಂದು ಸ್ವಾಮೀಜಿಯಲ್ಲಿ ಕೇಳ್ಕೊತಾರೆ, ಅಲ್ಲ ಸ್ವಾಮೀಜಿ, ನಮ್ಮ ಯಜಮಾನ್ರಿಗೇನು ಗೊತ್ತಾಗಲಿಲ್ಲ, ಹೀಗೆ ಆವಾಗ ಹಿಡ್ಕೊಳ್ತಾನೆ ನೋಡಿ ಸ್ವಾಮೀಜಿ. ಅಲ್ಲ ಸಾಹುಕಾರ, ನಿನಗೆ ಗೊತ್ತು, ಅಲ್ಲಮ್ಮ ನಿನಗೂ ಗೊತ್ತು, ಸತ್ತ ಮೇಲೆ ನಾವು ಹೋಗಬೇಕಾದ್ರೆ, ವೈಕುಂಠಕ್ಕೆ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಏನು ತೆಗೆದುಕೊಂಡು ಹೋಗೋದಿಲ್ಲ. ಬರುವಾಗಲೂ ಏನು ತೆಗೆದುಕೊಂಡು ಬಂದಿಲ್ಲ, ಹೋಗುವಾಗಲೂ ಖಾಲಿ ಕೈ, ಬರುವಾಗಲೂ ಖಾಲಿ ಕೈ. ಬಂದು ಹೋಗೋ ನಡುವೆ ಇದನ್ನೆಲ್ಲ ನಾವು ಸಂಪಾದನೆ ಮಾಡ್ತೀವಲ್ಲ, ಇದು ಯಾರಿಗೆ? ಇಷ್ಟೆಲ್ಲ ಮಾಡಿಯಲ್ಲಪ್ಪ, 108 ಬೇಕಂತೆ, 100 ಕೋಟಿ ಮಾಡಿದೆಯಾ, ಇನ್ನೂ 8 ಕೋಟಿ ಆಸೆ ಪಡ್ತಾ ಇದೆಯಲ್ಲ. ಕಾಷಾಯ ವಸ್ತ್ರ ಆಗದೆ ಇರ್ತಕ್ಕಂಥ ನೀನು ಇವನ್ನೆಲ್ಲ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ವಸ್ತ್ರ, ಒಡವೆ, ನಗ ನಾಣ್ಯ, ಕೋಟ್ಯಾಂತರ
ರೂಪಾಯಿಗಳು ತೆಗೆದುಕೊಂಡು ಹೋಗ್ತೀಯ ನಿನ್ನ ಜೊತೆಗೆ ಅಂದಾಗ ಅವನು ಜ್ಞಾನೋದಯ ಆಗುತ್ತೆ. ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಮೀಜಿಗಳಿಗೆ ಹೇಳ್ತಾನೆ, ಸ್ವಾಮಿ ನಂದು ತಪ್ಪಾಯಿತು ಅಂಥೇಳಿ, ನನ್ನ ಈ ಬುದ್ಧಿ ಪರಿವರ್ತನೆ ಆಗಿದೆ, ಇನ್ನು ಮೇಲೆ ನಾನು ಏನೂ ಮಾಡೋದಿಲ್ಲ, ಆಸೆ ಪಡೋದಿಲ್ಲ ಅಂಥೇಳಿ ಕೆಲವೊಂದು ಈ ಹಣ, ಕೆಲವೊಂದು ವಸ್ತ್ರ ಒಡವೆಗಳನ್ನು, ಈ ನಾಣ್ಯಗಳನ್ನು, ಬಂಗಾರದ ಈ ಆಭರಣಗಳನ್ನು ಸ್ವಾಮೀಜಿಗಳಿಗೆ ಕೊಟ್ಟು ಆಶೀರ್ವಾದ ಪಡ್ಕೊಂಡು ಇನ್ನು ಮೇಲೆ ನಾನು ಈ ಥರ ಮಾಡೋದಿಲ್ಲ ಅಂಥೇಳಿ ಪರಿವರ್ತನೆಗೊಂಡು ದಾನ ಧರ್ಮಗಳನ್ನು ಮಾಡಿಕೊಂಡು ಇರ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಈ ಜೀಪಣ ಸಾಹುಕಾರನ ಕಥೆ ನೋಡಿ. ಹೀಗೆ ರಾಮಾನುಜರು ಈ ಸಪ್ತಗಿರಿ ಇಳಿದು ಅವರು ಕಾಡಿನ ಮುಖಾಂತರ ಬೇರೆಡೆಗೆ ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರೆ. ಇಲ್ಲಿ ಈ ಮಹಾಪೂರ್ಣರು ಮತ್ತು ಕೂರ ತಾಳುವರು ಆ ರಾಜನ ಆಸ್ಥಾನದಲ್ಲಿದ್ದಾರೆ. ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ವಿರಾಮ. ಸರ್ವೇ ಜನಃ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.